ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಈ ಹಲಸಿನ ಹಣ್ಣಿದೆ ಅಲ್ವಾ, ಹಲಸಿ ಹಣ್ಣಿನ ಒಂದು ಕಡುಬು, ಎಲೆ ಕಡುಬು, ರುಚಿಕರವಾದ ಟೇಸ್ಟಿಯಾದ ಎಲೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗುವ ವಸ್ತುಗಳು ಮುಖ್ಯವಾಗಿ ಹಲಸಿನ ಹಣ್ಣು 1 ಬೌಲ್ ಬೇಕಾಗುತ್ತೆ. ಇದನ್ನು ಹೆಚ್ಚಿಬಿಟ್ಟು ಇದು ಮತ್ತೆ ಬಿಡಿಸಿಟ್ಕೊಬೇಕಾಗುತ್ತೆ 1 ಬೌಲು. ಮತ್ತು ಕಾಯಿ ತುರಿ 1 ಬೌಲು, ಮತ್ತು 1 ಅಥವಾ 2 ಸ್ಪೂನ್ ಬೆಲ್ಲ, ಮತ್ತು ರುಚಿಗೆ ಉಪ್ಪು, ಮತ್ತು ಇದು ಚಿಗಳಿ ಎಳ್ಳು ಅಂತಾರಲ್ವ, ಅದು ರೌಂಡಾಗಿ ಉಂಡೆ ಮಾಡ್ತಾರೆ ನೋಡಿ, ಅದು ಉಂಡೆ ಎಳ್ಳು ಇದು ಬೇಕಾಗುತ್ತೆ. ಓಕೆನಾ. ಮತ್ತು ಮುಖ್ಯವಾಗಿ ಗೋಧಿ ರವೆ. ನಾನು ನಿಮ್ಗೆ ತೋರಿಸೋಣ ಅಂತ ಈಗಾಗಲೇ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ ಒಂದು ನಿಮಿಷ. ಈ ಕೊಬ್ಬರಿ ಮತ್ತು ಹಲಸಿನ ಹಣ್ಣನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಬೇಕು. ರುಬ್ಬಿಟ್ಕೊಂಡು ಒಂದು ಬೌಲ್ 1 ಬೌಲ್ ಗೋಧಿ ರವೆ ತೆಗೆದುಕೊಂಡು ರುಬ್ಬಿರುವ ಮಿಶ್ರಣವನ್ನು ಹೀಗೆ ಕಲಸಿಟ್ಕೊಬೇಕು. ನೋಡಿ, ಕಲಸೋದು ತೋರಿಸೋಣ ಅಂತ ಹೇಳಿ ಉಪ್ಪು ಹಾಕಿದ್ದೀನಿ, ಎಳ್ಳು ಹಾಕಿದ್ದೀನಿ, ಈ ಥರ ಕಲಸಿಟ್ಕೊಬೇಕು. ಕಲಸಿಟ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಈ ಥರ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು, ಮಿಕ್ಸಿ ಅಲ್ಲ. ಮತ್ತು ಈಗಾಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ದೀರಲ್ಲ ಹಲಸಿನ ಹಣ್ಣು ಮತ್ತು ಕೊಬ್ಬರಿನ ಮಿಕ್ಸಿ ಮಾಡಿರೋ ರುಬ್ಬಿರೋ ಆ ಮಿಶ್ರಣವನ್ನು ಈ ಗೋಧಿ ರವೆಗೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಬೇಕು. ಕಲಸಿ ಬಾಳೆ ಎಲೆ ಇರುತ್ತಲ್ವ, ಆ ಬಾಳೆ ಎಲೆ ತಗೊಂಡು ಅದಕ್ಕೆ ಬಾಳೆ ಎಲೆಯಲ್ಲಿ ನಾವು ಬಾಳೆ ಎಲೆ ಕಡುಬು ಮಾಡಿಸ್ತೀವಲ್ವ, ಆ ಥರ ಮಾಡಿಸಿಟ್ಕೊಬೇಕು. ಇದಕ್ಕೆ ಕೇವಲ ಉಪ್ಪು, ರುಚಿಗೆ ಉಪ್ಪಿದೆ ಅಲ್ವ ಇಲ್ಲಿ, ಉಪ್ಪು ಮತ್ತು ಎಳ್ಳನ್ನು ಅಷ್ಟೇ ಹಾಕಿರೋದು. ಓಕೆನಾ. ಇದಕ್ಕೆ ಏಲಕ್ಕಿ ಎಲ್ಲ ಬೇಡ, ಯಾಕೆಂದರೆ ಇದು ಕಡುಬಲ್ವಾ. ಕಡುಬಿಗೆ ಮತ್ತು ದೋಸೆಗೆ ಏಲಕ್ಕಿ ಪುಡಿ ಹಾಕೋದು ಬೇಡ, ಅದಕ್ಕೋಸ್ಕರ ನಾನು ಏಲಕ್ಕಿ ಪುಡಿ ಹಾಕೋದು ಬೇಡ. ಇದಕ್ಕೆ ಈ ಥರ ಚೆನ್ನಾಗಿ ಕಲಸಿಟ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಲಸಿ ಹಣ್ಣು ಮತ್ತು ಕೊಬ್ಬರಿನ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ಥರ ಗೋಧಿ ರವೆಯಲ್ಲಿ ಚೆನ್ನಾಗಿ ಕಲಸಿಟ್ಕೊಂಡು ಈ ಕಡುಬಿನ ಹದ ನಮ್ಗೆ ಗೊತ್ತಿರುತ್ತಲ್ವ, ಆ ಥರ ಕಡುಬಿನ ಹದಕ್ಕೆ ಇನ್ನೇನು ಎಲೆಯಲ್ಲಿ ಮುಳ್ಸುವಾಗ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಳಿ. ಇದು ಗಟ್ಟಿ ಆಗಿಬಿಡುತ್ತೆ, ಭಾಳ ಹೊತ್ತು ಇಡಬಾರ್ದು. ಕಲಸಿದ ತಕ್ಷಣವೇ ಬೇಯಿಸೋದಕ್ಕೆ ಇಡಬೇಕಾಗುತ್ತೆ. ನೋಡಿ, ಎಲೆ ಕಡುಬನ್ನು ಬೇಯಿಸೋದಕ್ಕಿಟ್ಟರೆ 15 ನಿಮಿಷದಲ್ಲೇ ಒಂದು ರುಚಿಕರವಾದ ಟೇಸ್ಟಿಯಾದ ಈ ಥರ ರೆಡಿಯಾಗುತ್ತೆ. ನೋಡಿ, ಎಲೆ ಕಡುಬಿನ ಒಂದು ಟೇಸ್ಟಿಯಾದ ಒಂದು ರುಚಿಕರವಾದ ಹಲಸಿನ ಹಣ್ಣಿನ ಎಲೆ ಕಡುಬು. ನೋಡಿ, ಈ ಥರ ಬಾಳೆ ಎಲೆಯಲ್ಲಿ ಮಡಚಿಬಿಟ್ಟು ಈ ಥರ ಹೊರಗಡೆ ತೆಗೆದಿಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟಿಯಾಗಿರುತ್ತೆ. ಈ ಥರ ಹೀಗೆ ಮುರ್ಕೊಂಡ್ಬಿಟ್ಟು ನೋಡಿ, ಸಖತ್ತಾಗಿರುತ್ತೆ. ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಇದು ಹಲಸಿನ ಹಣ್ಣಿನಲ್ವ, ಅದಕ್ಕೆ ಈ ಥರ ತುಪ್ಪ ಹಚ್ಚಿರೋದು ಈ ಥರ ತಗೊಂಡು ತಿಂತಾ ಇರೋದೆ. ತುಂಬ ಟೇಸ್ಟಿಯಾದ ರುಚಿಕರವಾದ ಈ ಹಲಸಿನ ಹಣ್ಣಿನ ಒಂದು ಕಡುಬು. ಓಕೆ, ನಾನು ಹೇಳಿದ ಥರನೇ ಮಾಡ್ಕೊಳ್ಳಿ, ಒಂದು ಸಾರಿ ಮಾಡ್ಕೊಂಡು ತಿನ್ನಿ. ಈ ಥರ ನಾವೆಲ್ಲ ಕಡುಬುಗಳಿಗೂ ರಾತ್ರಿ ಹಿಟ್ಟು ಮಾಡಿಟ್ಟು ಬೆಳಗ್ಗೆ ಮಾಡ್ತೀವಲ್ವ, ಇದನ್ನು ಆ ಥರ ಮಾಡೋ ಹೋಗಿಲ್ಲ. ಕಲಸಿದ ತಕ್ಷಣವೇ ಬೇಯಿಸೋದಕ್ಕೆ ಇಡಬೇಕು. 15 ನಿಮಿಷದಲ್ಲೇ ಬೆಂದ್ಬಿಡುತ್ತೆ. ಕೇವಲ 10-15 ನಿಮಿಷದಲ್ಲೇ ಕಡುಬು ರೆಡಿ. ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸಿಗೂ ಹಾಕ್ಕೊಡ್ಬೋದು. ಹಲಸಿ ಹಣ್ಣು ಉಳಿದಿದೆ ಅಂಥೇಳಿ ಚೆಲ್ಲೋದು ಅಥವಾ ಹಣ್ಣುಗಳನ್ನು ಜಾಸ್ತಿ ತಿನ್ನೋದೆಲ್ಲ ಮಾಡಬೇಡಿ. ಹೆಚ್ಚಿಗೆ ತಿಂದಾದ ನಂತರ ಈ ರೀತಿ ಎಲೆ ಕಡುಬನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಳ್ಳಿ. ಟೇಸ್ಟಿಯಾದ ಎಲೆ ಕಡುಬನ್ನು ತಿಂದು ನೋಡಿ. ಓಕೆನಾ. ಮತ್ತು ಕೊಬ್ಬರಿ ಹಲಸಿನ ಹಣ್ಣು ತಿರ್ಸಿದ ತಕ್ಷಣವೇ ಅದಕ್ಕೆ 1 ಅಥವಾ 2 ಸ್ಪೂನ್, ನಿಮ್ಗೆ ಎಷ್ಟು ಸ್ಪೂನ್ ಬೇಕಾಗುತ್ತೋ ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ನಿಮ್ಗೆ ಬೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿಕೊಳ್ಳಿ. ಓಕೆನಾ. ಈ ಥರ ಕಲಸಿಟ್ಕೊಂಡ್ರೆ ಹಿಟ್ಟನ್ನು ಬೇಯಿಸೋಕೆ ಇಟ್ಬಿಟ್ರೆ ಮುಗೀತು. ಓಕೆನಾ. ತುಂಬ ರುಚಿಕರವಾದ ಟೇಸ್ಟಿಯಾದ ಹಲಸಿನ ಹಣ್ಣಿನ ಎಲೆ ಕಡುಬು ನಿಮಗೆ ಇಷ್ಟ ಆಗಿದ್ದರೆ, ಮತ್ತು ಇದು ಕೊಬ್ಬರಿ ಚಟ್ನಿಯೊಂದಿಗೂ ತುಂಬ ಟೇಸ್ಟಿಯಾಗುತ್ತೆ. ಚಟ್ನಿ ಪುಡಿ, ಎಳ್ಳು ಚಟ್ನಿ ಪುಡಿ ಅಥವಾ ಶೇಂಗಾ ಚಟ್ನಿ ಪುಡಿಗಳ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬರೀ ತುಪ್ಪ ಜೊತೆ ಬೇಕಾದರೆ ತುಪ್ಪ ಜೊತೆ ಕೂಡ ತಿಂದು ಟೇಸ್ಟ್ ಮಾಡಿ ನೋಡಿ. ಓಕೆನಾ. ಈ ಥರ ರುಚಿಕರವಾದ ಟೇಸ್ಟಿಯಾದ ಹಲಸಿನ ಹಣ್ಣಿನ ಎಲೆ ಕಡುಬು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.